ಡಿ.ಕೆ. ಶಿವಕುಮಾರ್, ಹ್ಯಾರಿಸ್ ಇಬ್ರು ಕೂಡ ಕೈ ಮುಕ್ಕೊಂಡು ಹೊರಟಿದ್ದಾರೆ. ಈಗ ಕರಗ ಮಹೋತ್ಸವದಲ್ಲಿ ಭಾಗಿಯಾಗ್ತಿದ್ದಾರೆ. ವೀರಕುಮಾರರು ಗೋವಿಂದ ಗೋವಿಂದ ಅಂತ ಜಯಘೋಷವನ್ನ ಕೂಗ್ತಾ ಇದ್ದಾರೆ. ಮೋದಿ ಅಂತ ಜೈಕಾರ ಹಾಕ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮಧ್ಯದಲ್ಲಿ ನಡೆಸಿಕೊಂಡು ಹೋಗುವ ಸಂದರ್ಭದಲ್ಲಿ ಮೋದಿ ಮೋದಿ ಅಂತ ಕೂಗ್ತಾ ಇದ್ದಾರೆ. ಬಹುಶಃ ನಾಳೆ ಇದು ರಾಜಕೀಯವಾಗಿ ಪರಿಣಾಮ ಬೀರಬಹುದು. ದ್ರೌಪದಮ್ಮನ ದರ್ಶನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬರುವಾಗ ಅಲ್ಲಿದ್ದಂತ ವೀರಕುಮಾರರು ಮೋದಿ 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 ಎಂದು ಜೈಕಾರವನ್ನು ಕೂಗುತ್ತಿದ್ದಾರೆ. ಅವರು ಬರುವ ಮುಂಚೆ ಗೋವಿಂದ ಗೋವಿಂದ ಅಂತ ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೀತಾ ಇದ್ರು. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರ ಆಗಮನದ ಸಂದರ್ಭದಲ್ಲಿ ಮೋದಿ ಮೋದಿ ಎಂದು ಕೂಗುತ್ತಿದ್ದಾರೆ. ಅಲ್ಲಿದ್ದಂತ ಹಿರಿಯರು ಬೇಡ ನಿಲ್ಲಿಸ್ರಪ್ಪ ಸಾಕು ಅಂತ ಹೇಳ್ತಿದ್ದಾರೆ. ಬಹುಶಃ ವೀರಕುಮಾರರ ಸಂಪ್ರದಾಯ ಆಚರಣೆಗಳು ಆರಂಭವಾಗಿವೆ. ಆ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ರೀತಿಯಲ್ಲಿ ಹಬ್ಬ. ಮೋದಿ ಮೋದಿ ಕರಗ ಶಕ್ತಿಯೋತ್ಸವ ನೋಡೋದಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಂದಾಗ ಅಲ್ಲಿ ಸೇರಿದಂತ ಸಾವಿರಾರು ಜನ ಮೋದಿ ಮೋದಿ ಅಂತೇಳಿ ಕೂಗಿದ್ರು, ಘೋಷಣೆ ಕೂಗಿದ್ರು. ಬೆಂಗಳೂರು ಕರಗದಲ್ಲಿ ಮೋದಿ ಘೋಷಣೆ ಕೂಗಿದ್ರು.
ಡಿ.ಕೆ. ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಂತೆ ಡಿ.ಕೆ. ಶಿವಕುಮಾರ್ ಮತ್ತೆ ಹ್ಯಾರಿಸ್ ಇಬ್ರು ಕೂಡ ಕರಗ ನೋಡೋದಕ್ಕೆ ಬರ್ತಾ ಇದ್ದಂತೆ ಮೋದಿ ಮೋದಿ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಬೆಂಗಳೂರು ಕರಗದಲ್ಲಿ ಮೋದಿ ಘೋಷಣೆಯನ್ನ ಕೂಗಿದ್ದಾರೆ. ದ್ರೌಪದಮ್ಮನ ಮೆರವಣಿಗೆಗೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದ್ದಾವೆ. ದ್ರೌಪದಮ್ಮನ ಮೆರವಣಿಗೆಗೆ ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿದ್ದಾರೆ. ಇದನ್ನು ನೋಡೋದಕ್ಕೆ ಡಿ.ಕೆ. ಶಿವಕುಮಾರ್ ಬಂದಾಗ ಮೋದಿ ಮೋದಿ ಎನ್ನುವ ಘೋಷಣೆ ಕೂಗಿದ್ದಾರೆ ಅಲ್ಲಿದ್ದಂತಹ ಭಕ್ತರು. ಚೈತ್ರ ಶುದ್ಧ ಹುಣ್ಣಿಮೆಯಂದು ಸಂಜೆ ಕರಗ ಪೂಜಾರಿ ಮಾಪನ ಸಂಸ್ಕಾರ ಮಾಡ್ತಾರೆ. ಹೆಂಗ್ ನಡೆಯುತ್ತೆ ಈಗ ಆಗ್ತಿರುವಂತ ಈ ಪೂಜೆ ಪುನಸ್ಕಾರಗಳು ಮತ್ತೆ ಆ ವೈಭೋಗ ಏನು ಅಂತ ಹೇಳಿ ನೋಡ್ತಾ ಇದ್ರೆ, ಬಳೆಗಳನ್ನ ಧರಿಸುತ್ತಾರೆ ಮತ್ತು ಒಂದು ಕೈ ಬಳೆಗಳನ್ನ ಧರಿಸುತ್ತಾರೆ. ದೇವಾಲಯದಲ್ಲಿ ವೈಷ್ಣವ ಶೈಲಿಯಲ್ಲಿ ಪೂಜೆ ಮತ್ತು ಹೋಮಗಳನ್ನ ನಡೆಸಲಾಗ್ತದೆ. ವೈಷ್ಣವ ಶೈಲಿಯಂತೆ ಪೂಜೆ ಹೋಮಗಳನ್ನ ನಡೆಸಲಾಗುತ್ತದೆ. ಇದನ್ನೆಲ್ಲ ನೋಡೋದಕ್ಕೆ ಡಿ.ಕೆ. ಶಿವಕುಮಾರ್ ಮತ್ತೆ ಸ್ಥಳೀಯ ಕ್ಷೇತ್ರದ ಶಾಸಕರು ಎನ್.ಎ. ಹ್ಯಾರಿಸ್ ಅವರು ಬಂದಾಗ ಅಲ್ಲಿ ನೋಡಿ ಅವರನ್ನ ಬರಮಾಡಿಕೊಳ್ತಿರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ನಂತರ ಅರ್ಜುನ ಮತ್ತು ದ್ರೌಪದಿಯ ಕಲ್ಯಾಣೋತ್ಸವವನ್ನು ನಡೆಸಲಾಗ್ತದೆ. ರಾತ್ರಿಯಲ್ಲಿ ಕರಗ, ಕರಡಿ ಪೂಜೆ, ಬಂಡಿ ಪೂಜಾರಿ, ವೀರಕುಮಾರರು ಸಂಪಂಗಿ ಸರೋವರದಲ್ಲಿ ಭೇಟಿಯಾಗ್ತಾರೆ. ಅಲ್ಲಿ ಪೂಜಾರಿಯನ್ನ ಅಚ್ಚಮಲ್ಲಿಗೆ, ಜಡೆ ಕುಚ್ಚು, ಹೂಮಾಲೆಗಳಿಂದ ಅಲಂಕರಿಸಲಾಗ್ತದೆ. ಅರಿಶಿನ ಬಣ್ಣದ ಸೀರೆಯನ್ನು ಧರಿಸಲಾಗ್ತದೆ, ಕುಪ್ಪಸವನ್ನ ಧರಿಸಲಾಗ್ತದೆ ಮತ್ತು ಹವಳದ ಹಾರ ಮತ್ತು ಆಭರಣಗಳಿಂದ ಎದೆಯನ್ನ ಅಲಂಕರಿಸಲಾಗ್ತದೆ. ಕರಗ ಪೂಜಾರಿಯನ್ನ ವಧುವಿನಂತೆ ಅಲಂಕರಿಸಲಾಗ್ತದೆ. ನಂತರ ದೈವಿಕವಾಗಿ ಅಧಿಕಾರ ಪಡೆದ ಕರಗ ಪೂಜಾರಿಗೆ ಧೂಪ, ದೀಪ ಮತ್ತು ಆರತಿಯನ್ನು ಅರ್ಪಿಸಲಾಗುತ್ತದೆ. ವೀರಕುಮಾರಿಯರಿಂದ ಪೂಜಿಸಲ್ಪಟ್ಟ ನಂತರ ಅರ್ಚಕನ ಮುಖದ ಮೇಲೆ ಆದಿಶಕ್ತಿ ಹೊರಹೊಮ್ಮುತ್ತದೆ. ಗಂಟೆಯ ಶಬ್ದದಿಂದ ಮಾರ್ಗದರ್ಶನದಲ್ಲಿ ಎಲ್ಲರೂ ಮಂಗಳ ವಾದ್ಯದೊಂದಿಗೆ ದೇವಾಲಯವನ್ನು ಸೇರುತ್ತಾರೆ ಮತ್ತು ಅರ್ಚಕರು ಮಾತ್ರ ಗರ್ಭಗುಡಿಯನ್ನು ಪ್ರವೇಶಿಸುತ್ತಾರೆ. ಈ ಹೊತ್ತಿಗೆ ದೇವಾಲಯದ ಸುತ್ತಲೂ ಈಗ ಸೇರಿದ್ರಲ್ಲ ಸಾವಿರಾರು ಜನರ ಕಣ್ಣುಗಳು ದೇವಾಲಯದ ಕಡೆಗೆ ಕೇಂದ್ರೀಕೃತವಾಗ್ತದೆ. ನೋಡಿ, ಅಷ್ಟು ಜನ ಸೇರಿದ್ರಲ್ಲ, ಎಲ್ಲರೂ ಕೂಡ ಈಗ ಎದುರು ನೋಡ್ತಾ ಇರೋದು ದ್ರೌಪದಮ್ಮ ಹೊರಗಡೆ ಬರುವುದನ್ನ. ಆವರಣದಲ್ಲಿ ಕುಲದವರು, ತಿಗಳ ಕುಲದವರು ಮತ್ತು ಆಹ್ವಾನಿತರನ್ನ ಗೌರವಿಸಿದ ನಂತರ ಡಿ.ಕೆ. ಶಿವಕುಮಾರ್ ಅವರನ್ನ ಗೌರವಿಸಿದ್ದಾರೆ. ಈಗ ಅರ್ಜುನ ಮತ್ತು ದ್ರೌಪದಿಯ ಉತ್ಸವ ಮೂರ್ತಿಗಳನ್ನ ಹೊತ್ತ ದೈತ್ಯ ರಥ ಪೂರ್ವಕ್ಕೆ ಸ್ವಲ್ಪ ದೂರ ಚಲಿಸುತ್ತದೆ. ನಾದಸ್ವರ ಗಂಟೆಗಳು ಮುಳುಗ್ತಾ ಇದ್ದಂತೆ ತಲೆಯ ಮೇಲೆ ಮಲ್ಲಿಗೆ ಹೂಗಳಿಂದ ಅಲಂಕರಿಸಲ್ಪಟ್ಟ ಕರಗವನ್ನ ಧರಿಸಿದ ಅರ್ಚಕನು ಗರ್ಭಗುಡಿಯಿಂದ ದೇವತೆಯಂತೆ ಹೊರಬರುತ್ತಾನೆ. ಮಹಾಮಂಗಳಾರತಿಯ ನಂತರ ದೇವಾಲಯವು ಗಂಟೆ ಪೂಜಾರಿಯ ಸುತ್ತಿಗೀತೆಯ ನಿರ್ದೇಶನದಲ್ಲಿ ಅಸಂಖ್ಯಾತ ಭಕ್ತರ ಭಕ್ತಿಯನ್ನ ಸ್ವೀಕರಿಸುವ ಕರಗ ಮೆರವಣಿಗೆಯೊಂದಿಗೆ ಪ್ರಾರಂಭವಾಗ್ತದೆ. ಈಗ ಆರಂಭ ಆಗಿಲ್ಲ ಕರಗ ಮೆರವಣಿಗೆ. ಕರಗದ ಮಾರ್ಗವನ್ನು ಮೊದಲೇ ಗೊತ್ತುಪಡಿಸಿ ಘೋಷಿಸಲಾಗಿರುವುದರಿಂದ ಆ ಮಾರ್ಗಗಳ ಎರಡೂ ಬದಿಗಳಲ್ಲಿ ಮತ್ತು ಕಟ್ಟಡಗಳ ಚಾವಣಿಗಳ ಮೇಲೆ ಅಸಂಖ್ಯಾತ ಪ್ರೇಕ್ಷಕರು ಸೇರುತ್ತಾರೆ. ಕುಸ್ತಿ, ಲಾಠಿ ಮತ್ತು ಕತ್ತಿ ವರಸೆಯಲ್ಲಿ ಪರಿಣಿತ ಹೊಂದಿರುವ ವೈನಿಕುಲ ಕ್ಷತ್ರಿಯ ಯುವಕರು, ಕತ್ತಿ ವರಸೆಯಲ್ಲಿ ಪರಿಣಿತಿಯನ್ನು ಹೊಂದಿರುವ ವೈನಿಕುಲ ಕ್ಷತ್ರಿಯ ಯುವಕರು ಉತ್ಸವದ ಮೊದಲು ತಮ್ಮ ಕೌಶಲ್ಯವನ್ನ ಪ್ರದರ್ಶಿಸುತ್ತಾರೆ. ಆ ದಿನ ನಗರದ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೀತದೆ. ಎಲ್ಲೆಡೆ ಸಂಭ್ರಮ ಇದೆ. ಕರಗದ ಮಾರ್ಗದಲ್ಲಿರುವ ದೇವಾಲಯಗಳಲ್ಲಿ ಕರಗ ಶಕ್ತಿಯನ್ನ ಪೂಜಿಸಲಾಗ್ತದೆ. ಈ ದೇವತೆಯ ದಾರಿಯಲ್ಲಿ ಅರಳೆಪೇಟೆಯಲ್ಲಿರುವ ಮಸ್ತಾನ್ ಸಾಹೇಬ ದರ್ಗಾದಲ್ಲಿಯೂ ಕರಗವನ್ನ ಪೂಜಿಸಲಾಗ್ತದೆ. ಸೂರ್ಯನ ಕಿರಣಗಳು ಅದರ ಮೇಲೆ ಬೀಳುವ ಮೊದಲು ಕರಗವನ್ನ ಧರ್ಮರಾಯಣ ದೇವಾಲಯಕ್ಕೆ ತಲುಪಿಸುವುದು ವಾಡಿಕೆ. ಅದರಂತೆ ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ಅದು ಕರಗ ದೇವಸ್ಥಾನವನ್ನು ತಲುಪುತ್ತದೆ. ಅದರ ನಂತರ ಜಾತಿ ಮತ್ತು ಧರ್ಮವನ್ನು ಲೆಕ್ಕಿಸದೆ ಕರಗಕ್ಕೆ ಪೂಜೆ ಮಾಡಲಾಗ್ತದೆ. ಮತ್ತೊಂದು ಅಕ್ಷಯ ಆಕರ್ಷಣೆ ಎಂದರೆ ನಗರದ ಅನೇಕ ದೇವರುಗಳ ಪಲ್ಲಕ್ಕಿ ರಾತ್ರಿ ರಥದೊಂದಿಗೆ ಹೊರಡುವ ಮತ್ತೊಂದು ಅಕ್ಷಯ ಆಕರ್ಷಣೆ ಏನಂತ ಹೇಳಿದ್ರೆ, ನಗರದ ಅನೇಕ ದೇವರುಗಳ ಪಲ್ಲಕ್ಕಿ
ರಾತ್ರಿ ರಥದೊಂದಿಗೆ ಹೊರಡುವ ಮಂಟಪಗಳ ವರ್ಣರಂಜಿತ ಉತ್ಸವ ಭಕ್ತರು ಎಷ್ಟೇ ದೂರ ನೋಡಿದ್ರು ಕಣ್ಣುಗಳನ್ನು ಆಕರ್ಷಿಸುವ ಆ ಅದ್ಭುತ ಮೆರವಣಿಗೆಯಲ್ಲಿ ಎಲ್ಲಾ ದೇವರುಗಳು ಅವರ ಇಚ್ಛೆಗಳನ್ನು ಪೂರೈಸಲು ಸೇರಿಕೊಂಡಿದ್ದಾರೆಂದು ತೋರುತ್ತದೆ. ಕರಗದಲ್ಲಿ ಶಕ್ತಿಯ ಹೊರಹೊಮ್ಮುವಿಕೆ, ತಲೆಯ ಮೇಲೆ ಹಿಡಿದ ಕೈಗಳ ಬೆಂಬಲವಿಲ್ಲದೆ ನಡೆಯುವುದು, ಇವೆಲ್ಲವೂ ವೈಭವದಿಂದ ನಡೀತದೆ. ಸಂಬಂಧಪಟ್ಟವರು ಶ್ರೇಷ್ಠತೆಯ ಬಗ್ಗೆ ಮಾತನಾಡಬಹುದು, ಆದರೆ ನಿಗೂಢತೆಯಲ್ಲ. ಆ ವೈಭವಕ್ಕೆ ಕಾರಣ ಆ ದೈವಿಕ ಶಕ್ತಿಯ ಆರಾಧನೆಯಲ್ಲಿ ಅವರ ಅಚಲವಾದ ನಂಬಿಕೆ. ಕರಗ ಪೂಜೆಗೆ ಹಿನ್ನೆಲೆಯಾಗಿರುವ ಪಾಂಡವರ ಆರಾಧನೆಯು ದಕ್ಷಿಣ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾಗಿದೆ. ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶ ಅನೇಕ ಹಳ್ಳಿಗಳಲ್ಲಿ ನೂರಾರು ವರ್ಷಗಳಿಂದ ಕರಗವನ್ನು ಆಚರಿಸಲಾಗ್ತಾ ಇದೆ. ಆದಾಗ್ಯೂ ಸಾಂಪ್ರದಾಯಿಕ ಧಾರ್ಮಿಕ ಪ್ರದರ್ಶನವಾಗಿ ಕರಗ ಉತ್ಸವವು ಬೆಂಗಳೂರಿನಲ್ಲಿ ಮಾತ್ರ ಕಂಡುಬರುತ್ತದೆ. ವೈನಿಕುಲ ಕ್ಷತ್ರಿಯ ಸಮುದಾಯದಲ್ಲಿ ಕರಗ ಶಕ್ತಿಯ ಬಗ್ಗೆ ಅಪಾರ ಭಕ್ತಿ ತಲೆಮಾರುಗಳಿಂದ ಬೇರೂರಿದೆ. ನೋಡಿ, ವೈನಿಕುಲ ಸಮುದಾಯದ ಯುವಕರು ಕೈಯಲ್ಲಿ ಖಡ್ಗ ಹಾಗೆ ಆಯುಧಗಳನ್ನು ಹಿಡಿದು, ಶಸ್ತ್ರಾಸ್ತ್ರಗಳನ್ನು ಹಿಡಿದು ತಮ್ಮ ಪ್ರದರ್ಶನವನ್ನು ಮಾಡ್ತಾರೆ. ತಮ್ಮ ಸಾಮರ್ಥ್ಯದ ಪ್ರದರ್ಶನವನ್ನು ಈಗ ಮಾಡ್ತಾರೆ. ಕೆಲವೇ ಹೊತ್ತಿನಲ್ಲಿ ದ್ರೌಪದಮ್ಮ ಮತ್ತೆ ಅರ್ಜುನ ತೇರಿನ ಮೂಲಕ ಹೊರಗಡೆ ಬರ್ತಾರೆ. ಮೊದಲೇ ಗುರುತಿಸಿದ ರಸ್ತೆಯಂತೆ, ಮಾರ್ಗದಂತೆ ಸಾಗ್ತಾರೆ. ಸಾಗುವ ಮಾರ್ಗದ ಉದ್ದಕ್ಕೂ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆಯುತ್ತೆ.